ಆಕಾಶವಾಣಿ ಮಡಿಕೇರಿ. ನಮಸ್ಕಾರ ಭಾರತೀ ಸುತ ಸರಣಿ ಕಾರ್ಯಕ್ರಮ. ಕೊಡಗಿನ ಸುಪುತ್ರ ಭಾರತೀ ಸುತರ ಜನ್ಮಶತಮಾನೋತ್ಸವ ವರ್ಷದಲ್ಲಿ ಮಡಿಕೇರಿ ಆಕಾಶವಾಣಿಯ ನಮನ. ಕೇಳಿ, ನಮಸ್ಕಾರ ಭಾರತೀ ಸುತ. ಆತ್ಮೀಯ ಶ್ರೋತೃಗಳೇ, ಕೊಡಗಿನ ಸುಪುತ್ರ ಭಾರತೀ ಸುತರ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ಭಾರತೀ ಸುತರ ಕಾದಂಬರಿಗಳು ಸಾಹಿತ್ಯ ಕ್ಷೇತ್ರಕ್ಕೆ ಅವರು ನೀಡಿದಂತಹ ಅಪೂರ್ವ ಕೊಡುಗೆ, ಜೊತೆಗೆ ಅವರ ಜೀವನ ಸಾಧನೆ ಎಲ್ಲವನ್ನು ಸಹ ಮಡಿಕೇರಿ ಆಕಾಶವಾಣಿಯಿಂದ ಪ್ರಸಾರ ಮಾಡುವಂತಹ ಒಂದು ಹಂಬಲದಿಂದ ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ನಮಗೆ ಪ್ರೇರಕ ಶಕ್ತಿಯಾಗಿರುವಂಥವರು ಭಾರತೀ ಸುತರೊಂದಿಗೆ ಸಾಕಷ್ಟು ಒಡನಾಟವನ್ನು ಇಟ್ಟುಕೊಂಡಿದ್ದಂತಹ, ಅವರ ಜೀವನದ ಏಳು ಬೀಳುಗಳನ್ನು ಬಹಳ ಹತ್ತಿರದಿಂದ ಗಮನಿಸಿರುವಂತಹ ಶ್ರೀಯುತ ಎನ್ ಮಹಾಬಲೇಶ್ವರ ಭಟ್ ಅವರು. ಆಕಾಶವಾಣಿಯ ಮೇಲಿನ ಅಭಿಮಾನದಿಂದ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ SR ನಾರಾಯಣ್ ರಾವ್ ಅವರು ಭಾರತೀ ಸುತರಾಗಿ ಪರಿಚಯ ಆಗೋದಕ್ಕಿಂತ ಮುಂಚಿನ ಕೆಲವೊಂದು ವಿಚಾರಗಳನ್ನು ಮಹಾಬಲೇಶ್ವರ ಭಟ್ ಅವರು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅವರನ್ನು ಮಾತನಾಡಿಸಿ ಕೊಡಗಿನ ಸುಪುತ್ರ ಭಾರತೀ ಸುತರನ್ನು ಮತ್ತೊಮ್ಮೆ ನೆನೆಯುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ವಿ. ಮಹಾಬಲೇಶ್ವರ ಭಟ್ ಅವರೇ, ಈ ಮಾತುಕತೆಗೆ ನಿಮಗೆ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸಂತೋಷ. SR ನಾರಾಯಣ ರಾವ್ ಈ ಸಂದರ್ಭದಲ್ಲಿ ನೆನೆಯೋದಾದರೆ ಏನೆಲ್ಲ ಒಂದು ಘಟನೆಗಳು ನಿಮ್ಮ ಮನಸ್ಸಿಗೆ ಬರುತ್ತವೆ? SR ನಾರಾಯಣ ರಾವ್ ಅವರನ್ನು ಭಾಳ ಹತ್ತಿರದಿಂದ ಕಂಡವರು ನೀವು. ಒಬ್ಬ ವ್ಯಕ್ತಿಯಾಗಿ ಬರಹಗಾರನಾಗಿ ರೂಪುಗೊಳ್ಳುವಂತಹ ಸಂದರ್ಭಗಳಲ್ಲಿ ಅವರೊಂದಿಗೆ ಕಳೆದ ಕ್ಷಣಗಳು, ನೀವು ಅವರನ್ನು ಮೊದಲು ಕಂಡಿದ್ದು ಯಾವಾಗ? ಆ ಸಂದರ್ಭ ನೆನೆಸ್ಕೊಳ್ಳೋದಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ. ನಾನು ಬಿಳಿಗೇರಿಯ ನಿವಾಸಿ, ಅವರು ಬಿಳಿಗೇರಿಯಲ್ಲಿ ಹುಟ್ಟಿದ್ದು. ಹಾಗಾಗಿ ಅವರನ್ನು ಪರಿಚಯಿಸುವುದು, ನನ್ನ ಹಳೆ ನೆನಪುಗಳನ್ನು ಒಂದೊಂದೇ ಸುರುಳಿ ಬಿಚ್ಚುವುದು. ಈಗ SR ನಾರಾಯಣ ರಾವ್, ಆ ಎಸ್ ಅಂದರೆ ಏನು, ಆರ್ ಅಂದರೆ ಏನು, ಅಲ್ಲಿಂದಲೇ ಶುರು ಮಾಡೋಣ, ಆಗದ? ಹೌದು ಹೌದು. ಎಸ್ ಅಂದರೆ ಶಾನುಭೋಗರ ಅಂತ. ಈ ಶಾನುಭೋಗ ಎನ್ನುವ ಪದವೇ ಪಟೇಲರು, ಶಾನುಭೋಗರು ಅಂತ ಇಂಗ್ಲೀಷರ ಆಳ್ವಿಕೆ ಇದ್ದಾಗಿನ ರೆವಿನ್ಯೂ ಇಲಾಖೆಯ ಅಧಿಕಾರಿಗಳ ಒಂದು ಹೆಸರದು. ಹೌದು. ಈಗಿನ ಅಕೌಂಟೆಂಟ್ ಅಂತ ಏನು ಹೇಳ್ತೇವೆ, ಇದು ಆ ಒಂದು ಹುದ್ದೆ. ಈ ರಾಜನ ಕಾಲದಲ್ಲಿ ಕೊಡಗಿನಲ್ಲಿ, ಇದೆಲ್ಲ ಹಳೆಯ ಚರಿತ್ರೆ ತಾನೆ, ಕೊಡಗಿನಲ್ಲಿ ರಾಜರ ಆಳಿಕೊಂಡಿದ್ರು, ಹಾಲೇರಿ ವಂಶಸ್ಥರು ಇತ್ಯಾದಿ. ಅವರ ಕಾಲದಲ್ಲಿ ನಗರ ಸೀಮೆಯಿಂದ ವಿದ್ಯಾವಂತರಾದವರನ್ನು ಲೆಕ್ಕ ಬರೀಲಿಕ್ಕೋಸ್ಕರವಾಗಿ ಕೊಡಗಿಗೆ ಈ ರಾಜ ಬರಮಾಡಿದ. ಆ ಮನೆತನದಲ್ಲಿ ಹುಟ್ಟಿದವರು ಇವರು. ಆರ್ ರಾಮಯ್ಯ ಅಂತ ಇವರ ತಂದೆಯ ಹೆಸರು, ಸುಬ್ಬಮ್ಮ ಅಂತ ತಾಯಿಯ ಹೆಸರು. ಅಂದರೆ ಈಗ ಕುಟುಂಬದವರು ಇದ್ದಾರೆ, ಅವರ ಮಕ್ಕಳಲ್ಲಿ ವಾಸ ಇಲ್ಲ. ಹಾಗೆ SR ಅಂದರೆ ಶಾನುಭೋಗರ ರಾಮಯ್ಯ ನಾರಾಯಣ ರಾವ್ ಅಂತ ಪೂರ್ಣ ಹೆಸರು. ಬಹಳ ಸಂಕೋಚದ ಸ್ವಭಾವ ಅಂತ ನಾವು ಓದಿ ತಿಳ್ಕೊಂಡಿದ್ದೀವಿ. ಹೇಳಿ, ನಿಮ್ಮ ಒಂದು ಗೆಳೆತನ, ಒಡನಾಟ ಯಾವ ಥರ ಇತ್ತು? ಅಂದರೆ ಅವರಾಗಿ ಅವರ ಮನಸ್ಸನ್ನು ಬಿಚ್ಚಿ ಹೆಚ್ಚು ಮಾತಾಡೋರೇ ಅಲ್ಲ ಅವರು. ಬಹಳ ಸಂವೇದನಾಶೀಲತೆ ಇರುವಂತಹ ವ್ಯಕ್ತಿ ಖಂಡಿತವಾಗಿ. ಹಾಗಾಗಿ ಅತ್ಯಂತ ಸಣ್ಣ ವಿಚಾರಗಳನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದನ್ನು ನಾನು ಗಮನಿಸಿದ್ದೇನೆ. 62ನೇ ಇಸವಿಯ ತನಕ ಅವರು ಇಲ್ಲಿ ಇರಲಿಲ್ಲ. ಹುಟ್ಟಿದ್ದ 1915ರಲ್ಲಿ. ನನಗೂ ಅವರಿಗೂ 14 ವರ್ಷದ ಅಂತರ. ಆ 62ರಲ್ಲಿ ಅವರು ಮಡಿಕೇರಿಯಲ್ಲಿ ಅಧ್ಯಾಪಕರಾಗಿ ವರ್ಗಾವಣೆಗೊಂಡು ಬಂದಾಗಿನಿಂದ ನನಗೂ ಅವರಿಗೂ ಒಡನಾಟ. ಅವರು ಬಿಳಿಗೇರಿಯವರೇ ಆದರೂ ಕೂಡ, ಅಲ್ಲಿ ಆಸ್ತಿಯೆಲ್ಲ ಇದ್ದರೂ ಕೂಡ ಅವರು ವಾಸದ ಮನೆ ಮಾಡಿದ್ದು ಮಡಿಕೇರಿಯಲ್ಲಿ. ಸಾಮಾನ್ಯವಾಗಿ ಅವರ ಆ ಕೃತಿಗಳಲ್ಲೆಲ್ಲ ನಾವು ಏನು ಗಮನಿಸ್ತೀವಿ ಅಂದರೆ, ಕೊಡಗಿನ ಸಂಸ್ಕೃತಿಯ ವರ್ಣನೆ, ಕೊಡಗಿನ ಒಂದು ಪ್ರಕೃತಿಯ ವರ್ಣನೆ, ಕೊಡಗಿನ ಒಂದು ಜನಜೀವನದ ವರ್ಣನೆಯನ್ನು ಭಾಳ ವಿಶಿಷ್ಟವಾಗಿ ಅದನ್ನು ಅವರು ಚಿತ್ರಿಸಿದ್ದಾರೆ, ಅದನ್ನು ಕನ್ನಡಿಗರಿಗೆ ಪರಿಚಯಿಸಿದ್ದಾರೆ. ಈ ರೀತಿಯ ಒಂದು ಸಾಹಿತ್ಯ ಕೃತಿಯ ರಚನೆಯ ಸಂದರ್ಭದಲ್ಲಿ ನಿಮ್ಮ ಒಡನಾಟದಲ್ಲಿ ಈ ರೀತಿಯ ಒಂದು ಕೃತಿಯ ರಚನೆಯ
ಕೆಲವು ಆಗು ಹೋಗುಗಳು ನಿಮಗೆ ಗೊತ್ತಾಗ್ತಾ ಇದ್ವಾ? ಯಾವ ರೀತಿ ಏನಾದರೂ ಚರ್ಚೆ ಮಾಡ್ತಾ ಇದ್ರಾ? ಸಾಮಾನ್ಯವಾಗಿ ಅವರ ಒಂದು ಬರೆಯುವ ಕ್ರಮ ಅದು ಯಾವ ರೀತಿ ಇರ್ತಾ ಇತ್ತು? ನೋಡಿ, ಸಾಮಾನ್ಯವಾಗಿ ಒಂದು ಸೃಜನಶೀಲ ಕೃತಿ ಅದು ಬಣ್ಣಗಳಲ್ಲಿ ಬರ್ಬೋದು, ರಾಗದಲ್ಲಿ ಬರ್ಬೋದು, ಅಕ್ಷರ ರೂಪದಲ್ಲಿ ಬರ್ಬೋದು. ಆ ಸೃಷ್ಟಿ ಆಗುವ ಒಂದು ಪ್ರೇರಣೆ ದೊರಕಲಿಕ್ಕೆ ವ್ಯಕ್ತಿಗಳಿಗೆ ಅವರ ಜೀವನಾನುಭವದ ಹಿನ್ನೆಲೆ ಪ್ರೇರಣೆ ಕೊಡ್ತದೆ. ಆ ಒಂದು ಸ್ಥಿತಿ ಏನಿದೆ ಅದಕ್ಕೆ ಅವರ ಆ ಹಿಂದಿನ ಸ್ಥಿತಿ ಗತಿಯನ್ನು ಅರ್ಥ ಮಾಡಿಕೊಂಡಾಗ ನಮಗೆ ಹೆಚ್ಚು ಅದು ಮನಸ್ಸಿಗೆ ಬರ್ತದೆ. ಅವರ 7ನೇ ವಯಸ್ಸಿನಲ್ಲಿಯೇ ತಂದೆಯವರನ್ನು ಕಳ್ಕೊಂಡ್ರು. ಚಿಕ್ಕಮ್ಮನ ಆ ಮನೆಯ ಆಶ್ರಯದಲ್ಲಿ ಬೆಳೆದರು. ಅಮ್ಮನೂ ಇರಲಿಲ್ಲ. ಈ ಒಂದು ಪರಿಸ್ಥಿತಿ ಒಂಥರ ಒಂದು ತಬ್ಬಲಿತನ ಅವರಲ್ಲಿ ಉಂಟು ಮಾಡಿತು. ಮನೆ ಬಿಟ್ಟು ಹೋದರು. ಹೋಗಿ ಹಿರಿಯರಿಗೆಲ್ಲ ಎಲ್ಲಿ ಹೋದ ಈ ಹುಡುಗ ಅಂತ ಒಂದು ಗಾಬರಿ ಆಗುವಂಥ ಪರಿಸ್ಥಿತಿ ಕೂಡ ಬಂದಿತ್ತಂತೆ. ಹಾಗೆ ಹೋಗಿ ಹೋಗಿ ಈ ಮನುಷ್ಯ ವಯನಾಡಿಗೆ ಹೋಗಿಬಿಟ್ರು. ಕೇರಳ ರಾಜ್ಯ. ಹೌದು ಹೌದು. ಈ ವಯನಾಡಿಗೆ ಹೋದಾಗ ಅದು ಕೇರಳ. ಅಲ್ಲಿ ಅವರು ಜೀವನ ಅವರದ್ದು ತುಂಬ ಈಗಿನ ದೃಷ್ಟಿಯಿಂದ ಹೇಳಿದರೆ ಕಷ್ಟಕರವಾದ ಜೀವನ ಅದು. ಅವರು ದಿನ ಕೂಲಿ ಮಾಡಿ ಬದುಕಿದ್ದಿತ್ತು. ಹಾಗಿದ್ದು ಆ ಶಿಕ್ಷಣವನ್ನು ಮುಂದುವರಿಸಿದ್ರು. SSLC ಪೂರ್ತಿ ಮಾಡಲಿಲ್ಲ ಅವರು. ಮೆಟ್ರಿಕ್ ಅಂತ ಆಗಿನ ಅದನ್ನು ಪೂರ್ತಿ ಮಾಡಲಿಲ್ಲ. ಆದರೆ ಮದ್ರಾಸು ವಿಶ್ವವಿದ್ಯಾಲಯದಲ್ಲಿ ವಿದ್ವಾನ್ ಪರೀಕ್ಷೆ ಅಂತ ಇತ್ತು. ನಾನು ಕೂಡ ವಿದ್ವಾನ್ ಪಾಸಾದವನೇ. ಅದು ಎ ವಿದ್ವಾನ್ ಬಿ ವಿದ್ವಾನ್ ಅಂತ. ಎ ವಿದ್ವಾನ್ನಲ್ಲಿ ಸಂಸ್ಕೃತ ಪೇಪರ್ ಹೆಚ್ಚು, ಬಿ ವಿದ್ವಾನಲ್ಲಿ ಕಡಿಮೆ. ನಾರಾಯಣ ರಾಯರು ನಾನು ಬಿ ವಿದ್ವಾನ್ ಆದವರು. ಅದನ್ನು ಪಡೆದವರಿಗೆ ಕೊಡಗಿನಲ್ಲಿ ಕೆಲಸ ಸಿಕ್ಕಲಿಕ್ಕೆ ಏನೂ ಕಷ್ಟ ಇರಲಿಲ್ಲ. ಇಲ್ಲಿ ಆ ಕಾಲದಲ್ಲಿ ಕನ್ನಡ ಹೇಳಿಕೊಡಲಿಕ್ಕೆ ಒಂದು ದೃಷ್ಟಿಯಲ್ಲಿ ಜನವೇ ಇಲ್ಲ. ನಿಮ್ಗೆ ಗೊತ್ತಿದ್ದಾಗೆ ಕೊಡಗಿನಲ್ಲಿ ಕನ್ನಡ ಇವತ್ತು ಶಾಲೆಯ ಕನ್ನಡ ಮನೆ ಮಾತಾಗಿ ಮಾತನಾಡೋರು ಬಹಳ ವಿರಳ. ಈ ಹಿನ್ನೆಲೆ ಇದ್ದಂತಹ ಒಂದು ಜಿಲ್ಲೆಯಲ್ಲಿ ಕನ್ನಡ ಪಾಠ ಮಾಡಲಿಕ್ಕೆ ಈ ಒಂದು ಯೋಗ್ಯತೆ ಪಡೆದವರನ್ನು ಸ್ವಾಗತಿಸ್ತಿದ್ರು. ಹಾಗೆ ನಾರಾಯಣ ರಾಯರಿಗೆ ವೀರರಾಜಪೇಟೆಯಲ್ಲಿ ಮೊದಲು ಕೆಲಸ ಸಿಕ್ಕಿತ್ತು. ಅದು ಉದ್ಯೋಗದ ಮುಖ ಆಯಿತು. ಅವರನ್ನು ಈ ಬರಹಗಾರನನ್ನಾಗಿ ಮಾಡಲಿಕ್ಕೆ ಮೂಲತಃ ಸೃಜನಶೀಲತೆ ಇರುವಂತಹ ಗುಣ, ಅದನ್ನು ಹುಟ್ಟು ಗುಣವಾಗಿ ಬರುವುದೋ ಸಂಗ್ರಹಿಸುವುದೋ ಅದು ಚರ್ಚಾಸ್ಪದವಾದ ವಿಚಾರ. ಅದು ಅಂದ್ರೆ ಅವರು ಬಹಳ ನಿರಂತರ ಹೆಚ್ಚು ಓದ್ತಾ ಇದ್ರ? ಯಾವ ರೀತಿಯ ಒಂದು ವಿಚಾರಗಳ ಬಗ್ಗೆ ಅವ್ರಿಗೆ ಆಸಕ್ತಿ ವಹಿಸ್ತಾ ಇದ್ರು, ಮಾತಾಡ್ತಾ ಇದ್ರು, ಚರ್ಚಿಸ್ತಾ ಇದ್ರು? ಅವರು ಇಂಗ್ಲಿಷ್ ಕಾದಂಬರಿಗಳನ್ನು ಓದ್ತಿದ್ರು, ನನಗೆ ಗೊತ್ತಿದೆ. ಹಾಗಾಗಿ ಅದರಿಂದಲೂ ಕೂಡ ಅವರು ಪ್ರಭಾವಿತರಾಗಿದ್ದಿರಬಹುದು. ಈ ವಯನಾಡಿನಲ್ಲಿ, ಮಲೆನಾಡಿನಲ್ಲಿ ಕಾಫಿ ಕೃಷಿ, ಯಾಲಕ್ಕಿ ಇತ್ಯಾದಿಗಳ ಕೃಷಿ ಜೀವನ, ಅಲ್ಲಿನ ಕಾರ್ಮಿಕರು, ಅಲ್ಲಿನ ಕಷ್ಟ ಸುಖಗಳು, ಅಲ್ಲಿನ ಮಾಲೀಕರು ಮತ್ತು ಕಾರ್ಮಿಕರ ಸಂಬಂಧ, ಇದನ್ನೆಲ್ಲ ಅವರ ಪುಸ್ತಕಗಳಲ್ಲಿ ಬರ್ತಾವೆ ನೋಡಿ. ಅದೆಲ್ಲ ಅವರ ಅನುಭವದಿಂದಲೇ ಮೂಡಿ ಬಂದದ್ದು. ಆದ್ದರಿಂದಲೇ ಅವರ ಕಾದಂಬರಿಗಳಿಗೆ ಅಷ್ಟು ಸತ್ವ ಬಂದದ್ದು. ಹೌದು. ಹಾಗಾಗಿ ಕೊಡಗಿನಲ್ಲಿ ಅದನ್ನೊಂದು ಅಲಂಕಾರಿಕವಾಗಿ ಹೇಳುತ್ತಿದ್ದರೆ, ಕೊಡಗಿನಲ್ಲಿ ಹುಟ್ಟಿ ಬೆಳೆದ ಒಂದು ಮಹಾವೃಕ್ಷ ಅದು. ಆ ವೃಕ್ಷದ ಹಣ್ಣುಗಳು ಇದೆಲ್ಲ. ಅದರ ಬೇರೆಲ್ಲ ಇರುವುದು ಈ ಕೊಡಗಿನಲ್ಲಿ. ಈಗ ನೀವು ಹತ್ತಿರದಿಂದ ಅವರನ್ನ ಬಲ್ಲವರಾಗಿದ್ರಿ, ಅವ್ರ ಜೊತೆ ಒಡನಾಟ ಇತ್ತು. ಬಹುಶಃ ನೀವು ಅದೇ ರೀತಿಯ ಒಂದು ವೃತ್ತಿಯಲ್ಲಿ ಇದ್ರಿ, ಸಮಾನ ಆಸಕ್ತರು, ಸಮಾನ ಅಭಿರುಚಿಗಳು ಉಳ್ಳವರಾಗಿದ್ರಿ. ಹೇಳಿ, ಆ ಕೆಲವೊಂದು ಮಧುರ ಕ್ಷಣಗಳು ಅಥವಾ ನಿಮಗೆ ತಕ್ಷಣ SR ನಾರಾಯಣ ರಾವ್ ಅಂದರೆ ನೆನಪಿಗೆ ಬರುವಂಥದ್ದು ಕೆಲವು ಘಟನೆಗಳು, ಅದನ್ನು ಜ್ಞಾಪಿಸ್ಕೊಳ್ಳೋದಕ್ಕೆ ಸಾಧ್ಯ? 62ರಲ್ಲಿ ಹೇಳಿದಿನಲ್ಲ, ಸೆಂಟ್ರಲ್ ಹೈಸ್ಕೂಲಿಗೆ ಅವರು ಬಂದರು ವೀರರಾಜಪೇಟೆ. ಆ ನಂತರದಲ್ಲಿ ನಿಮ್ಮದು ಅವ್ರದ್ದು ಗೆಳೆತನ ಯಾವ ರೀತಿ ಆಯಿತು? 62ರಿಂದ ಇವರು ಬರವಣಿಗೆಯಲ್ಲಿ ಅದೇ ಸಿದ್ಧಹಸ್ತರು, ಪ್ರಸಿದ್ಧರು, ಸಿದ್ಧರು. ಅಲ್ಲ, ನಿಮ್ಮ ಜೊತೆ ಏನಾದರೂ ಚರ್ಚೆ ಮಾಡುವಂಥ ಅವಕಾಶ ಯಾವಾಗಲೂ ಬರ್ತಿತ್ತು. ನಾನಲ್ಲಿ ಬಿಳಿಗೇರಿಗೆ ಹೋದ್ದು 60ರಲ್ಲಿ. ಅದಕ್ಕಿಂತ ಮೊದಲು 5 ವರ್ಷ ಇಲ್ಲಿಯೇ ಬಾಡಿಗೆ ಮನೆಯಲ್ಲಿ ಇದ್ದವ ನಾನು, ಪಾಠ ಮಾಡಿಕೊಂಡು. ನಾನು ಹಳ್ಳಿಗೆ ಹೋಗಿ 2 ವರ್ಷ ಆಗಿತ್ತು. ಅವಾಗ ಇವರ ಸಂಪರ್ಕ ಆದ್ದು. ಅವರು ಅಲ್ಲಿ ವಾಸಕ್ಕೆ ಬರಲಿಲ್ಲ.
ನಾವು ಟೀಚರ್ಸ್ ರೂಮ್ ಅಂತ ಅಧ್ಯಾಪಕರ ಇದರಲ್ಲಿ ಏನು 10 ಗಂಟೆಗೆ ಶಾಲೆ ಶುರುವಾದರೆ 5 ಗಂಟೆವರೆಗೂ ಪಾಠ ಮಾಡಲಿಕ್ಕೆ ಇರುವುದಿಲ್ಲಲ್ಲ, ಮಧ್ಯೆ ಬಿಡು ಇರ್ತದೆ. ನಾವು ಹಾಗೆ ನಮ್ಮ ಅಧ್ಯಾಪಕರ ಕೊಠಡಿಯಲ್ಲಿ ಕೂತ್ಕೊಂಡು ಆಯಾಯ ಕಾಲದ ರಾಜಕೀಯ ಪರಿಸ್ಥಿತಿ, ನನಗೆ ರಾಜಕೀಯದಲ್ಲಿ ಆವಾಗಲೂ ಇವತ್ತಿಗೂ ಕೂಡ ಆಸಕ್ತಿ. ಆದರೆ ರಾಜಕೀಯ ಮಾಡಲಿಕ್ಕೆ ಆವಾಗ ನೀತಿ ಸಂಹಿತೆಗೆ ವಿರುದ್ಧವಾದದ್ರಿಂದ ನಾನು ಹೋದವ ಅಲ್ಲ. ಇವರು ನಾನು ಎಷ್ಟೋ ವಿಚಾರಗಳನ್ನು ಕೂತ್ಕೊಂಡು ಮಾತಾಡ್ತಿದ್ರು ತುಂಬ. ಇನ್ನು ಅದು ಎಷ್ಟರ ಮಟ್ಟಿಗೆ ಅವರ ಮೇಲೆ ಪರಿಣಾಮ ಬಿದ್ದು, ಈಗ ಒಂದು ಉದಾಹರಣೆ ನಾನು ಕೊಡ್ಬೋದು ಅಂತೇಳಿ ಆದರೆ, ಬಾಂಗ್ಲಾ ಬಿಡುಗಡೆಯ ಒಂದು ಕಾಲದಲ್ಲಿ ನಾವು ಗಂಟೆಗಟ್ಟಲೆ ಅಂದಿನ ವಿಚಾರವನ್ನು ಮಾತನಾಡಿದ್ದಿದೆ. ಅದು ಅವರ ಬಂಗಾರದ ಕುಲುಮೆ, ಬಹುಶಃ ಆ ಹೆಸರನ್ನು ಶೀರ್ಷಿಕೆಯನ್ನು ನಾನೇ ಕೊಟ್ಟದ್ದೋ ಏನೋ ಗೊತ್ತಿಲ್ಲ ನನಗೆ. ಅವರ ಕೆಲವು ಕಾದಂಬರಿಗಳನ್ನು ಕೂಡ ಓದಲಿಕ್ಕೆ ನಾನು ಕೊಡ್ತಿದ್ರು, ಕೆಲವನ್ನು ನನ್ನ ಮನೆಗೆ ಬಂದು ಅವರು ಕೂತು ಓದಿ ಹೇಳಿದ್ದಿತ್ತು. ಆ ಸಂದರ್ಭದಲ್ಲಿ ಎಲ್ಲ ನನ್ನನ್ನು ಬಹಳ ಒಂದು ಸೌಜನ್ಯದಿಂದ ನನ್ನ ಸೂಚನೆಗಳನ್ನು ಅವರು ತಗೊಳ್ತಿದ್ರು. ಹಾಗೆ ಆಯಾಯ ಕಾಲದ ರಾಜಕೀಯ ಹಿನ್ನೆಲೆಯಿಂದ ನಮ್ಮೊಳಗಾದ ಚರ್ಚೆ, ಮಾತುಕತೆ, ಅದರ ಪ್ರಭಾವವು ಕೂಡ ಅವರ ಕೃತಿಯಲ್ಲಿ ಬಂದಿರಬಹುದು. ಮತ್ತು ನಾರಾಯಣ ರಾಯರನ್ನು ನಾನು ಗಮನಿಸಿದ ಹಾಗೆ ಈ ಸಾಮಾಜಿಕ ಮುಖ ಅವರದ್ದು ಸ್ವಲ್ಪ ಎಡಪಂಥೀಯಂಥ ಚಿಂತಕರವರು. ಅವರು ಜೈಲಿಗೆ ಹೋದವರು ನೋಡಿ, ಅವರ ಹೋರಾಟ ಕೇರಳದಲ್ಲಿ ಹೋಗಿ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದರು. ಅವರನ್ನು ಅರೆಸ್ಟ್ ಮಾಡಿ ಕಣ್ಣಾನೂರು ಜೈಲಿಗೆ ತಳ್ಳಿದರು. ಮತ್ತೆ ಇನ್ನೆಲ್ಲಿಗೋ ಇನ್ನೊಂದು ಜೈಲಿನಲ್ಲಿ, ಒಟ್ಟಾರೆ 8-9 ತಿಂಗಳು ಅವರು ಜೈಲಿನಲ್ಲಿದ್ದರು. ಇನ್ನು ಈ ಕಾದಂಬರಿ ರಚನೆಯ ಸಂದರ್ಭಗಳಲ್ಲಿ ನೀವು ಯಾವ ರೀತಿಯ ಒಂದು ಸಲಹೆ ಸೂಚನೆಗಳನ್ನು ನೀಡಿದ್ದು, ಅದನ್ನು ಅವರು ಹೇಗೆ ಸ್ವೀಕರಿಸ್ತಿದ್ರು? ಅವರನ್ನು ಬಹಳ ಮುಕ್ತ ಮನಸ್ಸಿನಿಂದ ಸ್ವೀಕರಿಸ್ತಿದ್ರು. ಅದನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ, ಹೇಳಿದ್ದನಲ್ಲ. ಸಾಮಾನ್ಯವಾಗಿ ಅವರ ಒಂದು ಜೀವನ ಕ್ರಮ ಅಥವಾ ಜೀವನ ಶೈಲಿ ಯಾವ ರೀತಿ ಇತ್ತು? ಅವರ ಅಭಿರುಚಿಗಳು ಏನೆಲ್ಲ ಇತ್ತು? ಅವರ ಅಭಿರುಚಿಗಳು ಅಂದರೆ ಅಧ್ಯಾಪಕನಾಗಿ ಹೇಗಿತ್ತು ಅವರ ಯಶಸ್ಸು? ಅಧ್ಯಾಪಕನಾಗಿ ಹೀಗೆ ಅಂತ ಹೇಳಲಿಕ್ಕೆ, ನಾವು ಸಹೋದ್ಯೋಗಿಗಳಾಗಿದ್ದರೂ ಕೂಡ ಅವರು ಪಾಠಯಾಗ ಮಾಡ್ತಿದ್ರು ಅಂತೆಲ್ಲ ನಾನು ಕ್ಲಾಸಿಗೆ ಹೋಗಿ ನೋಡಿ ಇರಲಿಲ್ಲ. ನಾನು ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡಿಕೊಂಡಿದ್ದ ಸಮಯದಲ್ಲಿ ಅವರು ರಿಟೈರ್ ಆಗಿದೆ. ಹಾಗಾಗಿ ನಾರಾಯಣ ರಾಯರು ಕನ್ನಡ ಅಧ್ಯಾಪಕರು ಹೇಗೆ ಸಮರ್ಥ ಅಧ್ಯಾಪಕರು ಅಂತಲೇ ನಾನು ತಿಳ್ಕೊಂಡಿದ್ದೇನೆ. ಕಾದಂಬರಿ ರಚನೆಯಲ್ಲಿ ಅವರ ಹೆಂಡತಿ ನಾಗವೇಣಿಯಮ್ಮ ಅಂತ, ಅವ್ರ ಹತ್ರ ನಾನು ಕೇಳಿದ್ದೆ ಎಷ್ಟು ಹೊತ್ತಿಗೆ ಬರೀತಾರೆ ಇವರು ಅಂತ. ಆಗ ಅವರು ನನಗೆ ಹೇಳಿದ್ದಾರೆ, ಅವರು 4 ಗಂಟೆಗೆಲ್ಲ ಹೇಳ್ತಾರೆ ಅಂತ. 4 ಗಂಟೆಗೆ ಎದ್ದು ಹೀಗೆ ಕುರ್ಚಿಯಲ್ಲಿ ಅವರು ಕಾಲು ಮೇಲೆ ಮಾಡಿ ಕೂತ್ಕೊಂಡು ಬರೀತಿದ್ರು. ಹಾಗೆಯೇ ಅವರ ಒಬ್ಬ ಒಡನಾಡಿಯಾಗಿ ಅವ್ರಿಗೆ ಸಿಕ್ಕಂತಹ ಯಶಸ್ಸು ಅಥವಾ ಪ್ರತಿಕ್ರಿಯೆ, ಯಶಸ್ಸು ಅಂದರೆ ನನ್ನ ಒಂದು ನಂಬಿಕೆ, ಮೊದಲು ಮನುಷ್ಯ ಅಂತ ಆಗಬೇಕಾದ್ರೆ ಅವನಿಗೆ ಸ್ವಾವಲಂಬನೆ, ಸ್ವಾತಂತ್ರ್ಯ ಇದು ಬೇಕೇ ಬೇಕು. ಇದಕ್ಕೆ ಒಂದು ಬುನಾದಿ ಕೊಡುವಂಥದ್ದು ಭದ್ರತೆ ಅಂದರೆ ಹಣ ಇರುವ ವಸ್ತು ಅಲ್ಲ, ಆಗುವ ವಸ್ತು. ಅದು ಹೇಗೆ ಅಂದರೆ ಏನರ್ಥ? ಬದುಕಿನಲ್ಲಿ ವ್ಯಾವಹಾರಿಕ ಮುಖದಲ್ಲಿ ಯಶಸ್ಸು ಕಾಣಬೇಕು. ಈ ಒಂದು ಹಿನ್ನೆಲೆಯಿಂದ ನಾನು ಹೇಳಿದೆ, ನಾರಾಯಣ ರಾಯರು ನೀವು ಪುಸ್ತಕ ಎಲ್ಲ ಬರೀತೀರಿ. ಅವರು ಬೆಂಗಳೂರಿಗೆ ಹೋಗಿ ಸುಮಾರು ಪಬ್ಲಿಷರ್ಸ್ಗಳಿಗೆ ಕೊಡ್ತಿದ್ದರು. ಅವರಿಗೆ ಪ್ರತಿಫಲ ಸಿಗ್ತಿದ್ದದ್ದು ಏನನ್ನು ನನಗೆ ತುಂಬ ಸಂಶಯ ಇದೆ. ಎಷ್ಟು ಹಣ ಬಂತ ನನಗೆ ಗೊತ್ತಿಲ್ಲ, ನಾನು ಕೇಳಲಿಕ್ಕೂ ಹೋಗಲಿಲ್ಲ ಅದನ್ನು. ಅಂತೂ ಈ ಪಬ್ಲಿಷರ್ಸು ಅವರು ದುಡ್ಡು ಮಾಡ್ತಾರೆ ಹೊರತು ಬರೆದವರಿಗೆ ಕೊಡೋದಿಲ್ಲ. ಈ ಒಂದು ಇದನ್ನು ಗಮನಿಸಿ ನಾನು ಹೇಳಿದೆ, ನಾವೇ ಒಂದು ಪ್ರಕಾಶನ ಆರಂಭಿಸುವ. ಹಾಗೆ ಕಾವೇರಿ ಪ್ರಕಾಶನ ಅಂತ ಹೆಸರಿನಲ್ಲಿ ನಾನು, ನನ್ನ ಆತ್ಮೀಯ ಇನ್ನೊಬ್ಬರು ಸಚ್ಚಿದಾನಂದಯ್ಯ ಅಂತ ಇದ್ದರು, ಚಿರಂತನ ಅಂತ ಅವರು, ಇವರ ಹಳ್ಳಿಯ ಎಲ್ಲಾರ್ ಭಟ್ ಅಂತ, ಮತ್ತು ಇನ್ನೊಬ್ಬರು ಇಲ್ಲಿ ಪ್ರಸಿದ್ಧ ಕಾಫಿ ಪ್ಲ್ಯಾಂಟರು, ಆಗರ್ಭ ಶ್ರೀಮಂತರು ಗುಂಡುಗುಟ್ಟಿ ಮಂಜುನಾಥಯ್ಯ ಅಂತ ಇದ್ದರು. ಅವರು ಇದಕ್ಕೆಲ್ಲ ಪ್ರೋತ್ಸಾಹ ಕೊಡುವವರು. ಅವರು ಕೂಡ ಎಲ್ಲ ನಾವು ಹಣ ಹಾಕಿ ಕಾವೇರಿ ಪ್ರಕಾಶನ ಆರಂಭ ಮಾಡಿ, ಅದರ ಮೂಲಕ ನಾನು ಅವರಿಗೆ ಹೇಳಿದೆ, ನಾನು ಈ ಥರದ ಒಂದು ಪ್ರೋತ್ಸಾಹ ಕೊಟ್ಟೇನೆ ಹೊರತು ಅದರ ವ್ಯವಹಾರ ಎಲ್ಲ ನೀವೇ ಮಾಡಬೇಕು ಅಂತ. ಅದರಲ್ಲಿ ಅವರು ದೊಡ್ಡ ಯಶಸ್ಸಾಗಿದ್ದಾರೆ ಅಂತ ನನಗೆ ಅನಿಸೋದಿಲ್ಲ. ಯಾವ ಅರ್ಥದಲ್ಲಿ ಅಂತ ಹೇಳಿದರೆ, ಈ ವ್ಯಾವಹಾರಿಕ ಮುಖದಲ್ಲಿ. ಈಗ ನಾರಾಯಣ ರಾವ್ ಅಂತಿದ್ದ ಹಾಗೆಯೇ ತಕ್ಷಣ ಅವ್ರ ಬಗ್ಗೆ ಏನಾದರೂ ಹೇಳಿ ಅಂದರೆ ನಿಮಗೆ ನೆನಪಿಗೆ ಬರೋದು ಏನು? ಆ ವ್ಯಕ್ತಿತ್ವ ಯಾವ ಥರ ಇತ್ತು? ನಿಮಗೆ ನೆನಪಿಗೆ ಏನು ಕಣ್ಮುಂದೆ ಬರುವಂಥ ಚಿತ್ರ ಯಾವ ರೀತಿ ಇದೆ? ಕಣ್ಮುಂದೆ ಬರುವ ಚಿತ್ರ ಕ್ಲೋಸ್ ಕಾಲರ್ ಕೋಟು, ಖಾದಿ, ಶುದ್ಧ ಖಾದಿ,
ಅದರದ್ದೇ ಒಂದು ಪ್ಯಾಂಟು, ಮತ್ತು ಕೈಯಲ್ಲಿ ಇದು ಅಧ್ಯಾಪಕರಾಗಿ ಅಲ್ಲಿ ಇದು ಶಾಲೆಯಲ್ಲಿ ವರಂಡದಲ್ಲೇ ತಿರುಗಾಡುವ ಕೈಯಲ್ಲಿ ನೋಟ್ಸು ಪುಸ್ತಕ, ಪಠ್ಯಪುಸ್ತಕ, ಡಸ್ಟರು, ಚಾಕು ಇದೆಲ್ಲಾಗಿ ಆ ಚಾಕಿನ ಪುಡಿಯೆಲ್ಲ ಈ ಪ್ಯಾಂಟಿನಲ್ಲಿ ಅಂಗಿಯಲ್ಲೆಲ್ಲ ಇರ್ಬೋದಿಕೊಳ್ಳಿ. ಹಾಗೆ ಮಾಡಿಕೊಂಡಿದ್ದ ನಾರಾಯಣ ರಾಯರವರು. ಈಗ ನಿಮ್ಮ ಮಧ್ಯೆನೇ ಆ ಥರ ಒಬ್ಬ ಸಾಹಿತಿ ರೂಪುಗೊಳ್ತಾ ಇದ್ದಾನೆ, ಜನಪ್ರಿಯ ಆಗ್ತಾ ಇದ್ದಾನೆ ಅಂತ ನಿಮಗೆ ಅನ್ನಿಸ್ತಾ ಇತ್ತು? ಆ ರೀತಿಯ ಒಂದು ಹಾವಭಾವಗಳು ಅಥವಾ ಹಮ್ಮು ಬಿಮ್ಮು ಆ ಥರದ್ದೇನಾದರೂ ಯಾವ ಥರ ವ್ಯಕ್ತಪಡಿಸಿದ್ದಿತ್ತ ಅವರು? ಹಮ್ಮು ಬಿಮ್ಮು ಏನಿಲ್ಲ, ತೀರ ಸರಳವಾದ ವ್ಯಕ್ತಿಯವರು. ಬಹುಶಃ ಅವರ ಸಾಹಿತ್ಯದ ಮೇಲೆ ನೀವು ಕಂಡ ಹಾಗೆ ಪರಿಣಾಮಗಳೇನಾದರೂ ಇದ್ದರೆ, ಕೊಡಗಿನ ಜನಜೀವನ, ಆ ಶ್ರಮಿಕರ ಬವಣೆ ಇದಲ್ಲದೆ ಈ ಶೃಂಗಾರನೂ ಸಹ ಹೆಚ್ಚಿನ ಪ್ರಮಾಣದಲ್ಲಿ ಅವರ ಕೃತಿಗಳಲ್ಲಿ ಬಹಳ ರಂಜನೀಯವಾಗಿ ಅವರು ಬರೆದಿದ್ದಾರೆ. ಹಾಗಾಗಿ ನಾನು ಕೇಳ್ತಾ ಇದ್ದೀನಿ, ಅವರ ಕೃತಿಗಳನ್ನೆಲ್ಲ ರಚನೆ ಆಗ್ತಿದ್ದಂಥ ಸಂದರ್ಭದಲ್ಲೇ ಆ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ಇರ್ತಾ ಇತ್ತು. ಸಾಮಾನ್ಯವಾಗಿ ನೀವು ಮಾತನಾಡುವಂತಹ ಚರ್ಚೆಯ ವಿಷಯಗಳು ಆ ಬಾಂಗ್ಲಾ ಒಂದು ಪರಿಸ್ಥಿತಿ ಬಗ್ಗೆ ನೀವು ಹೇಳಿದೆ. ಅದಲ್ಲದೆ ಬೇರೆ ಏನೆಲ್ಲ ಒಂದು ವಿಚಾರಗಳನ್ನು ಒಳಗೊಂಡಿರ್ತಾ ಇತ್ತು? ಬೇರೆ ಹಾಗೆ ನಾವು ಮಾತಾಡಿ ಅಂತ ಇಲ್ಲ. ಈಗ ಅದೇ ನಾನು ಗಮನಿಸಿದ ಹಾಗೆ ಈ ತೋಟದ ಒಂದು ಜೀವನ ಏನಿದೆ, ಕಾಫಿ ತೋಟದಲ್ಲಿ ಕಾರ್ಮಿಕರದ್ದು, ಅದೆಲ್ಲ ಈಗ ಹುಲಿಬೋನು ಅಂತ ಒಂದು ಪುಸ್ತಕ ಇದೆ. ಅದರಲ್ಲಿ ಎಲ್ಲ ಆ ವರ್ಗದ, ಅದೀಗ ಗಂಡು ಹೆಣ್ಣಿನ ಆಕರ್ಷಣೆಯಲ್ಲಿರುವಂತಹ ಲೈಂಗಿಕ ಜೀವನ, ಅಲ್ಲಿ ಒಂದೊಂದು ಸಮುದಾಯದಲ್ಲಿ ಒಂದೊಂದು ನೀತಿ ನಿಯಮಾವಳಿಗಳನ್ನು ನಾವು ಕಾಣುತ್ತೇವೆ. ಅದು ದೇಶಕಾಲ ಸೀಮಿತವಾದ್ದೇ ಹೊರತು ಅತೀತವಾದ ವಿಚಾರ ಅಲ್ಲ ಅದು. ಹಾಗಾಗಿ ವಯನಾಡಿನಲ್ಲಿ ಆ ಕಾಫಿ ತೋಟಗಳಲ್ಲಿ ಆ ಸಮುದಾಯದಲ್ಲಿ ಅಂತಹ ವಿಚಾರಗಳನ್ನೆಲ್ಲ ಇವರು ಗಮನಿಸಿ ಅದನ್ನು ರಸವತ್ತಾಗಿ, ಹಾಗೆ ನಾರಾಯಣ ರಾಯರು ಕೊಡಗಿನ ಈ ಕಾಫಿ ಕೃಷಿಯ ಒಟ್ಟು ಈ ಪರಿಸರದ ಪ್ರಕೃತಿಯ ಜಗತ್ತಿಗೆ ಕಲಾತ್ಮಕವಾಗಿ ತೋರಿಸಿದಂಥ ಅತ್ಯುನ್ನತ ವ್ಯಕ್ತಿತ್ವ ಅದು. ಅಂದರೆ ಬಹಳ ಸಂಕೋಚದ ಸ್ವಭಾವ ಅಂತ ನಾವು ಓದಿದ್ದೀವಿ, ನೀವು ಅದನ್ನು ಹೇಳಿದ್ರಿ. ಸಂಕೋಚಿತ ಸ್ವಭಾವ ಇದ್ದಂತಹ ವ್ಯಕ್ತಿ ಸಾಮಾಜಿಕವಾಗಿಯೂ ಸಹ ಹಾಗೆಯೇ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಈ ರೀತಿ ಎಲ್ಲ ಅವರು ತೊಡಗಿಸ್ಕೊಳ್ತಾ ಹೋದರು. ಅವರ ಕೃತಿ ರಚನೆಗೆ ಪ್ರೇರಣೆ ಆಗಿದೆಯೋ ಬಿಟ್ಟಿದೆಯೋ ನಮಗೆ ಗೊತ್ತಿಲ್ಲ. ಇಂಗ್ಲೀಷ್ ಕಾದಂಬರಿಗಳನ್ನು ಓದ್ತಾ ಇದ್ರು ಅಂತ ನೀವು ಹೇಳಿದ್ರಿ, ಆಂಗ್ಲ ಸಾಹಿತ್ಯವನ್ನು ಬಹಳ ಇಷ್ಟಪಟ್ಟು ಓದ್ತಿದ್ರು ಅಂತ ನೀವು ಹೇಳ್ತಾ ಇದ್ದೀರಿ. ಬಹುಶಃ ಈ ರೀತಿಯ ಒಂದು ಕಾದಂಬರಿ ರಚನೆಗೆ ಅಥವಾ ಕೃತಿ ರಚನೆಗೆ ಸಂಬಂಧಪಟ್ಟ ವಿಚಾರಗಳು, ಅಥವಾ ಅವರು ಗೆದ್ದಿದ್ದಾರೆ ಅಂತ ನಿಮಗನ್ಸುತ್ತೋ? ಒಬ್ಬ ಒಡನಾಡಿಯಾಗಿ SR ನಾರಾಯಣ ರಾವ್ ಅವರನ್ನು ಅವರು ಹೇಗೆ ಅಂತ ನಾವು ಒಂದು ಮಾತಿನಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದರೆ ಮಹಾಬಲ ಭಟ್ರು ಏನು ಉತ್ತರ ಹೇಳ್ತಾರೆ? ನೋಡಿ, ಈ ಕಲಾಕ್ಷೇತ್ರ ಅಥವಾ ಸಾಹಿತ್ಯ ಕ್ಷೇತ್ರವೇ ಒಂದು ವ್ಯಕ್ತಿಯನ್ನು ಅವಿನಾಶಿಯಾಗಿ ಬೆಳೆಸುವಂತಹ ಒಂದು ಸತ್ವ ಇರುವಂತಹ ಕ್ಷೇತ್ರ ಅದು. ಆದ್ದರಿಂದ ಭಾರತೀ ಸುತರು ಶಾಶ್ವತ, ಸಾವಿಲ್ಲ ಅದಕ್ಕೆ. ನಿಮಗೆ ಈ ಒಂದು ಹೊತ್ತಿನಲ್ಲಿ ಏನನ್ನಿಸ್ತಾ ಇದೆ? ನಿಮ್ಮ ಗೆಳೆಯನ ನೆನಪು ನಿಮಗೆ ಏನೆಲ್ಲ ಒಂದು ಅನುಭವಗಳನ್ನು ಉಂಟು ಮಾಡ್ತಾ ಇದೆ? ಈಗಿನ ವಿದ್ಯಮಾನಗಳನ್ನೆಲ್ಲ ಗಮನಿಸಿ ನಾರಾಯಣ ರಾಯರನ್ನು ಆ ಚೌಕಟ್ಟಿನಲ್ಲಿ ನೋಡಿದರೆ ಅವರಿಗೆ ದೊರಕಿದಂತಹ ಸಾಮಾಜಿಕವಾದ ಒಂದು ಸ್ಥಾನಮಾನ, ಮನ್ನಣೆ, ಗೌರವ ಏನೇನು ಸಾಲದು ಅಂತ ಅನ್ನಿಸ್ತದೆ. ಅದನ್ನು ಇವತ್ತು ನೀವು ಆಕಾಶವಾಣಿಯವರು ಕರೆದು ಈ ಒಂದು ಕಾರ್ಯಕ್ರಮವನ್ನು ಯೋಜಿಸಿ ಮಾಡಿದ್ದನ್ನು ತುಂಬ ಸಂತೋಷಗೊಂಡಿದೆ. ಅದರಿಂದ ಅವ್ರಿಗೆ ಆ ಬಗ್ಗೆ ಏನಾದರೂ ಬೇಸರ ಆಯಿತಾ? ಆ ಥರದ್ದೇನಾದರೂ ನಿರೀಕ್ಷೆಗಳಿತ್ತು? ನನಗೆ ಇನ್ನೂ ಸಾಮಾಜಿಕವಾಗಿ ಆವತ್ತಿನ ಒಂದು ಸರ್ಕಾರ ಆಗಲಿ ಅವರು ನನ್ನನ್ನು ಗುರುತಿಸಬೇಕಾಗಿತ್ತು ಅಂತ ಯಾವತ್ತಾದರೂ ಬೇಸರ ವ್ಯಕ್ತಪಡಿಸಿದೆಯಾ? ನಿರೀಕ್ಷೆಗಳಿದ್ದು ನಾರಾಯಣ ರಾಯರೇ ಅವರೇ ಹಾಗೇನು ಗಮನಕ್ಕೆ ಯಾವುದೇ ಒಂದು ಕೀರ್ತಿಯ ಹಿಂದೆ ಹೋದವರಲ್ಲ. ಇಲ್ಲವೇ ಇಲ್ಲ. ತಮ್ಮ ಪಾಡಿಗೆ ತಾವು ಸಾಹಿತ್ಯ ಕೃಷಿ ಮಾಡಿಕೊಂಡು ಇರ್ತಾ ಇದ್ರು. ಸೊ ನಿರಂತರವಾಗಿ ಗಮನಿಸ್ತಾ ಇದ್ರು, ಮಾತು ಕಡಿಮೆ ಆದರೆ ಯಶಸ್ವಿ ಬರಹಗಾರನಾಗಬೇಕಾದ್ರೆ ಆ ಗುಣ ಇಲ್ಲದಿದ್ದರೆ ಹೇಗೆ ಸ್ವಾಮಿ ಬರಹಗಾರ ಆಗುವುದು? ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮಗಳನ್ನು ಗಮನಿಸಿ ತಾನೇ ಅದನ್ನು ಚಿತ್ರಿಸಲಿಕ್ಕೆ ಹೊರಡುವುದು. ಈಗ ನನ್ನ ಕೊನೆಯ ಒಂದು ಪ್ರಶ್ನೆ, ಇವತ್ತಿನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ, ಜನ್ಮ ಶತಮಾನೋತ್ಸವದ ಒಂದು ಆಚರಣೆಯಲ್ಲಿ ನಾವಿದ್ದೀವಿ. ಜನ್ಮ ಶತಮಾನ ಉತ್ಸವ, ಆ ಉತ್ಸವ ಮಾಡಬೇಕಾದವರು ನಾವು ನೀವೆಲ್ಲ ಸೇರಿ ಅಲ್ವ ಸ್ವಾಮಿ? ಅದನ್ನು ಹೇಗೆ ಮಾಡಬೇಕು ಅಂತ ನೀವೇ ಹೇಳ್ತೀರಿ. ಅವರ ಕೃತಿಗಳನ್ನು ಭಾರತೀ ಸುತರನ್ನೇ ಅವರು ಕಾದಂಬರಿಗಾರರಾಗಿ ದೃಶ್ಯ ಮಾಧ್ಯಮದಲ್ಲಿ ಕೂಡ ಮಿಂಚಿದರು. ಹುಲಿಯಾಲಿನ ಮೇವಲ್ಲ, ಇಡೀ ಕೊಡಗಿನ ಸತ್ವವನ್ನು ಹಿಂಡಿ ಕೊಟ್ಟಂತಹ ಒಂದು ಕೃತಿ ಅದು. ಅದು ಸಿನಿಮಾ ಇತ್ತು.
ಹಾಗಾಗಿ ಆ ಸಿನಿಮಾ ಆದದ್ದನ್ನೇ ಇನ್ನೊಮ್ಮೆ ಅದನ್ನು ಸಮಾಜಕ್ಕೆ ತೋರಿಸುವ, ಅಂದರೆ ಸಿನಿಮಾ ತೋರಿಸುವುದಲ್ಲ, ಅದನ್ನು ಒಂದು 2-3 ಜನ ಸೇರಿಕೊಂಡು ಆ ಕಾರ್ಯಕ್ರಮ ಕೊಡ್ಬೋದು. ಮತ್ತು ಅವರ ಚಿಕ್ಕ ಕಥೆಗಳನ್ನು ಬರೆದಿದ್ದಾರೆ ಅವರು. ಚಿಂಬ ಹಿಡಿದ ಮೀನು ಅಂತ ಹೀಗೆ ಒಂದು ಪುಸ್ತಕ ಇದೆ. ಹಾಗೆ ಕಥಾ ವಾಚನ ಮಾಡ್ಬೋದು. ಇನ್ನು ಆ ಕಥೆಯನ್ನು ಆಧರಿಸಿದಂಥ ಒಂದು ರೂಪಕ ಆ ರೀತಿ ಮಾಡ್ಬೋದು. ಹೀಗೆ ಒಂದು 2-3-4 ಜನ ಸ್ವಲ್ಪ ತಯಾರಿ ಮಾಡಿಕೊಂಡು ಒಳ್ಳೆ ರಂಗಾಗಿಯೇ ಭಾರತೀ ಸುತರ ಜನ್ಮಶತಮಾನ ಉತ್ಸವವಾಗಿಯೇ ಮಾಡೋಣ. ಅದು ನಿಮ್ಮ ಅಪೇಕ್ಷೆ? ನನ್ನ ಅಪೇಕ್ಷೆ. ಭಾಳ ಸಂತೋಷ ಮಹಾಬಲ ಭಟ್ರೆ. ಇಷ್ಟೊತ್ತು ನಿಮ್ಮ ಒಡನಾಡಿ ಆಗಿದ್ದಂತಹ SR ನಾರಾಯಣ ರಾವ್ ಆ ನಂತರದಲ್ಲಿ ಭಾರತೀಯ ಸುತರಾಗಿ ಜನಪ್ರಿಯರಾದರು. ಅವರೊಂದಿಗೆ ಕಳೆದ ನಿಮ್ಮ ಬದುಕಿನ ಕೆಲವೊಂದು ಸನ್ನಿವೇಶಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಖಂಡಿತ ನೀವು ಅಪೇಕ್ಷೆ ಪಡೋ ಹಾಗೆ ಈ ಭಾರತೀಯ ಸುತರ ಶತಮಾನೋತ್ಸವ ವರ್ಷದ ಸಂದರ್ಭದಲ್ಲಿ ನಮಗೂ ಸಹ ಇನ್ನಷ್ಟು ಕಾರ್ಯಕ್ರಮಗಳನ್ನು ರೂಪಿಸೋದಕ್ಕೆ ನಿಮ್ಮ ಮಾತುಗಳು ಒಂದು ದಿಕ್ಕನ್ನು ತೋರಿಸಿವೆ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ನಾನು ಎಲ್ಲ ಶ್ರೋತೃಗಳ ಪರವಾಗಿ ಭಾರತೀಯ ಸುತರ ಒಂದು ನೆನಪಿನಲ್ಲಿ ನಮ್ಮ ಶ್ರೋತೃಗಳು ಇಷ್ಟೊತ್ತಿಗಾಗಲೇ ಜಾರಿರ್ತಾರೆ ಅಂತ ಭಾವಿಸಿ ಅವರೆಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ. ತುಂಬ ಸಂತೋಷ ಆಯಿತು ಸುಬ್ರಹ್ಮಣ್ಯ ಅವರೇ. ನಿಮಗೆ ಅಭಿನಂದನೆ ಮತ್ತು ನಾನು ಒಂದು ರೀತಿಯಲ್ಲಿ ಕೃತಜ್ಞತೆಯನ್ನೇ ನಾನು ಹೇಳಬೇಕು. ಸಂತೋಷ ಆಯಿತು. ನಮಸ್ಕಾರ. ನಮಸ್ಕಾರ ಭಾರತೀ ಸುತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಶ್ರೀ ನೀರ್ಕಜೆ ಮಹಾಬಲೇಶ್ವರ ಭಟ್. ನಿರ್ಮಾಣ ಸಹಾಯ ಉಮೇಶ್ DM. ಪರಿಕಲ್ಪನೆ ಮತ್ತು ನಿರ್ಮಾಣ S. ಸುಬ್ರಹ್ಮಣ್ಯ.